ಇಡಿ ಅಧಿಕಾರಿಗಳು ಈ ಹಿಂದೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರ ಬಂಧನ ಮಾಡಿದ್ರು. ಅದಾದ ಬಳಿಕ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ಬಂಧನ ನಿನ್ನೆ ರಾತ್ರಿ ಆಗೋಯ್ತು. ಅದು ಸತೀಶ್ ಸೈಲ್ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಶಾಸಕ ಸತೀಶ್ ಸೈಲ್ ಅವರ ಬಂಧನ ಆಗಿದೆ. ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ರಾತ್ರಿಯೇ ನ್ಯಾಯಾಧೀಶರ ಎದುರು ಸತೀಶ್ ಸೈಲ್ ಹಾಜರಾಗಿದ್ದಾರೆ. ಇವತ್ತು ಮಧ್ಯಾಹ್ನದ ತನಕ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಕೂಡ ನೀಡಲಾಗಿದೆ. ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಇವತ್ತು ಮಧ್ಯಾಹ್ನದ ತನಕ ಕೂಡ ಇಡಿ ಕಸ್ಟಡಿಯಲ್ಲಿ ಇರಬೇಕು ಅನ್ನುವಂಥ ಆದೇಶ ಇದೆ. ಆ ಅವಧಿ ಮುಕ್ತಾಯವಾದ ಬಳಿಕ ಒನ್ಸ್ ಅಗೇನ್ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ ಇಡಿ ಅಧಿಕಾರಿಗಳು. ಪ್ರಮುಖವಾಗಿ ಸರಿಯಾದ ಉತ್ತರ ಕೊಡಲಿಲ್ಲ. ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಮುಂದಿಟ್ಟು ಕೇಳಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸಮರ್ಪಕ ಉತ್ತರ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ನಿಮ್ಮನ್ನ ನಾವು ಬಂಧಿಸಿದ್ದೀವಿ ಅಂತ ಇಡಿ ಅಧಿಕಾರಿಗಳು ಇದೇ ಸತೀಶ್ ಸೈಲ್ ಅವರಿಗೆ ಹೇಳಿದ ಬಳಿಕ ನಂತರ ರಾತ್ರೋರಾತ್ರಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಇವತ್ತು ಮಧ್ಯಾಹ್ನದ ತನಕ ಇಡಿ ಕಸ್ಟಡಿಗೆ ಕೊಟ್ಟು ನ್ಯಾಯಾಧೀಶರು ಆದೇಶ ಕೊಟ್ಟರು. ಹಾಗಾಗಿ ಇವತ್ತು ಮಧ್ಯಾಹ್ನದ ತನಕ ಕಸ್ಟಡಿಯಲ್ಲಿ ಇರ್ತಾರೆ. ಮತ್ತಷ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಇಡಿ ಅಧಿಕಾರಿಗಳು. ಅದಾದ ಬಳಿಕ ಮತ್ತೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಇಡಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸದ್ಯ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಆಗಸ್ಟ್ 13, 14 ಅವತ್ತು ಸತೀಶ್ ಸೈಲ್ಗೆ ಸಂಬಂಧಪಟ್ಟಂತೆ ಬಹುತೇಕ ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಪ್ರಮುಖವಾಗಿ ಅಕ್ರಮ ಅದಿರು ಸಾಗಣೆ ಸಂಬಂಧ ಒಂದು ಕೇಸನ್ನು ದಾಖಲು ಮಾಡಿಕೊಳ್ಳುವ ಮೂಲಕ 13 ಕೋಟಿ ನಗದು ಒಂದಷ್ಟು ದಾಖಲೆಗಳನ್ನು ಕೂಡ ದಾಳಿ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ನಿರಂತರವಾಗಿ ಇಡಿ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಲೇ ಇಲ್ಲ. ಬಹುತೇಕ ಸಲ ಪದೇ ಪದೇ ಇಡಿ ಅಧಿಕಾರಿಗಳ ನೋಟಿಸನ್ನು ಪಡೆದುಕೊಳ್ಳುವ ಮೂಲಕ ವಿಚಾರಣೆಗೆ ಗೈರಾದ್ರು ಅನ್ನೋ ಕಾರಣಕ್ಕೆ ನಿನ್ನೆ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ಕೂಡ ಸಮರ್ಪಕ ಉತ್ತರ ಕೊಡುವಲ್ಲಿ ಫೇಲ್ಯೂರ್ ಆದರೂ ಸತೀಶ್ ಸೈಲ್ ಒಂದಷ್ಟು ದಾಖಲೆಗಳನ್ನು ಮುಂದೆ ಇಟ್ಟು ಪ್ರಶ್ನೆ ಕೇಳಿದಾಗ ಯಾವುದಕ್ಕೂ ಕೂಡ ಉತ್ತರ ಕೊಡಲೇ ಇಲ್ವಂತೆ. ಹಾಗಾಗಿ ಇಡಿ ಅಧಿಕಾರಿಗಳು ಮತ್ತೆ ಅವರನ್ನ ವಶಕ್ಕೆ ಪಡೆದುಕೊಂಡು ರಾತ್ರೋರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. Thank you, madam. Thank you.